ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಈಗ ಮನೆಯ ಸದಸ್ಯರಿಗೆಲ್ಲ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅಂದರೆ ವ್ಯಕ್ತಿತ್ವಕ್ಕೆ ಮಸಿ ಅಂತ. ಯಾರ್ಯಾರ ವ್ಯಕ್ತಿತ್ವ ಹೆಂಗೆ, ನಿಮ್ಗೆ ಯಾರು ಇಷ್ಟವಾಗದ ವ್ಯಕ್ತಿತ್ವ ಈ ಮನೇಲಿ ಅಂತ ಅಂಥವ್ರಿಗೆ ಮಸಿ ಬೆಳಿಬೇಕು ಅಂತ ಇರುತ್ತೆ. ಅಂದರೆ ಇಬ್ಬಿಬ್ರಿಗೆ ಬೆಳಿಬೇಕು. ನಿಮ್ಗೆ ಯಾರ ಇಷ್ಟವಾಗಿಲ್ವಲ್ಲ ಆ ವ್ಯಕ್ತಿತ್ವಕ್ಕೆ ಇಬ್ಬರಿಗೆ ಮಸಿ ಬೆಳಿಬೇಕಾಗುತ್ತೆ. ಅಂದರೆ ಇಲ್ಲಿ ಯಾರ್ಯಾರು ಬೆಳೆದಿದ್ದಾರೆ ಅಂತ ಹೇಳ್ತೀನಿ. ಈ ವಾರ ಯಾವುದೇ ಟಾಸ್ಕ್ ಕೂಡ ಇರೋದಿಲ್ಲ. ಅಂದರೆ ಯಾವುದೇ ನಾಮಿನೇಷನ್ ಕೂಡ ನಡೆಯೋದಿಲ್ಲ. ಸುದೀಪ್ ಸರ್ ವೀಕೆಂಡಲ್ಲಿ ಕೂಡ ಹೇಳ್ಬಿಟ್ಟಿದ್ದಾರೆ, ಈ ವಾರ ಯಾವುದೇ ಟಾಸ್ಕ್ ಕೊಡಲ್ಲ. ಆಗ ನಾಮಿನೇಷನ್ ನಾನು ಎಲ್ಲರೂ ಡೈರೆಕ್ಟ್ ನಾಮಿನೇಷನ್ ಎಲ್ಲರನ್ನೂ ಮಾಡಿದ್ನಿ. ನೀವು ಹೆಂಗೆ ಪ್ರೂವ್ ಮಾಡ್ಕೊಳ್ತೀರಾ ಜನಕ್ಕೆ? ಅಂದರೆ ನೀವು ಟಾಸ್ಕ್ ಮೂಲಕನೇ ಪ್ರೂವ್ ಮಾಡ್ಕೋಬೇಕಂತ ಇಷ್ಟು ದಿನ ಇದ್ದಿದ್ದಲ್ವಾ. ಅಂದರೆ ನಾನು ಟಾಸ್ಕ್ ಚೆನ್ನಾಗಾಡ್ದೆ, ಅವಳು ಏನು ಆಡೋದ್ಲು ನೀವು ನೋಡಿರ್ಬೋದು. ರಾಶಿಕಾ ಕಾವ್ಯನೆಲ್ಲ ಹೆಂಗೆ ಅಣ್ಕಿಸ್ತಿದ್ರು, ನೀನೇನು ಟಾಸ್ಕ್ ಆಡೋಕ್ಕೆ ಬರೋದಂತ. ಹಾಗೆ ಅಶ್ವಿನಿ ಅವರು ಹೇಳ್ತಿದ್ರು ರಕ್ಷಿತಾ ಮತ್ತು ಕಾವ್ಯಗೆ, ನೀನು ಟಾಸ್ಕೇ ಆಡಲ್ಲ, ಅಲ್ಲಿ ಟಾಸ್ಕ್ ಮಾಡಿ ತೋರಿಸೋ ಹಾಗೆ ಅಂತ ಎಲ್ಲ ಟಾಂಟ್ ಮಾಡ್ತಿದ್ರಲ್ಲ. ಅದಕ್ಕೋಸ್ಕರ ಈ ವಾರ ಟಾಸ್ಕೇ ಕೊಡಲ್ಲ. ನಿಮ್ಮ ವ್ಯಕ್ತಿತ್ವನ ಹೆಂಗೆ ಜನಗಳಿಗೆ ತೋರಿಸ್ತೀರಾ ಅಂತ ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಈ ಥರ ಸಣ್ಣ ಪುಟ್ಟ ಚಟುವಟಿಕೆಗಳಿರುತ್ತೆ. ಅಂದರೆ ಈಗ ವ್ಯಕ್ತಿತ್ವಕ್ಕೆ ಮಸಿ ಅಂತ ಎಲ್ಲ ಹಿಂಗೆ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಸಣ್ಣ ಪುಟ್ಟ ಚಟುವಟಿಕೆಗಳು ನಡೀತಾ ಹೋಗ್ತಿರುತ್ತೆ. ಅಂದರೆ ಬಿಗ್ ಬಾಸ್ ಅವ್ರಿಗೂ ಬೇಕಲ್ಲ, ಅವ್ರಗಳ ಸದಸ್ಯರುಗಳ ಮಧ್ಯೆ ತಂದಿಡಕ್ಕೆ ಒಂದಿನಾರು ಬೇಕೇ ಬೇಕಲ್ಲ. ಅದಕ್ಕೆ ಈ ಥರ ಸಣ್ಣ ಪುಟ್ಟ ಇದು ಚಟುವಟಿಕೆ ಇಟ್ಟಿರ್ತಾರೆ. ಈಗ ಯಾರ್ಯಾರಿಗೆ ಮಸಿ ಬೆಳೆದಿದ್ದಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ರಕ್ಷಿತಾ ಬಂದು ಸುದಿ ಅವ್ರಿಗೆ ಹಾಗೂ ಅಶ್ವಿನಿ ಅವ್ರಿಗೆ ಮಸಿ ಬೆಳೆದಿದ್ದಾಳೆ. ಹಾಗೆ ಅಶ್ವಿನಿ ಅವರು ಗಿಲ್ಲಿ ಮತ್ತು ರಕ್ಷಿತಾ, ಇದು ಗೊತ್ತೇ ಇರುತ್ತೆ. ಇದು ರಕ್ಷಿತನ ಕಂಡ್ರೆ ಅಶ್ವಿನಿ ಅವ್ರಿಗಾಗಲ್ಲ. ಹಾಗೆ ಗಿಲ್ಲಿನೂ ಕಂಡ್ರೆ ಅಭಿಷೇಕ್ ಅವರು ರಿಷಾ ಹಾಗೆ ಸುರಾಜ್. ಜಾಸ್ತಿ ಜನ ಇಲ್ಲಿ ಬೆಳೆದಿರೋದೇ ರಿಷಾಗೆ. ಒಟ್ಟಿನಲ್ಲಿ ಅಭಿಷೇಕ್ ಅವರು ರಿಷಾ ಮತ್ತು ಸುರಾಜ್ ಅವ್ರಿಗೆ ಬೆಳೆದಿದ್ದಾರೆ. ಸುರಾಜ್ ಮೋಸ್ಟ್ಲಿ ನೀವು ನೋಡಿರ್ಬೋದು, ಅದೇ ಇದರಲ್ಲಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸುರಾಜ್ ಅವರು ನೀರಲ್ಲೆಲ್ಲ ತಗೊಂಬಂದು ಅಭಿಷೇಕ್ ಅವ್ರದ್ದು ಫೋಟೋ ಇಟ್ಟಿದ್ರು. ಹಾಗೆ ರಕ್ಷಿತಾ ಅಭಿಷೇಕ್ ಅವ್ರ ಫೋಟೋ ತಗೊಬಂದಾಗ ಅದಕ್ಕೆ ಸ್ಟೂಲ್ ಹಾಕಿ ಅವಳನ್ನ ಮೇಲೆ ಹತ್ತಿಸಿ ಎಲ್ಲ ಮಾಡಿದ್ರು. ಅದಕ್ಕೆ ಸ್ವಲ್ಪ ನೋಡಿರ್ಬೋದು, ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು ಇಬ್ಬರ ಮಧ್ಯೆ. ಹಾಗೆ ಜಾನ್ವಿ ಅವ್ರೀಗ ರಿಷಾ ಮತ್ತು ಮಾಳು ಅವ್ರಿಗೆ ಮಸಿ ಬೆಳೆದಿದ್ದಾರೆ. ಕಾವ್ಯ ಕೂಡ ರಿಷಾ ಮತ್ತು ಮಾಳು ಅವ್ರಿಗೆ ಮಸಿ ಬೆಳೆದಿದ್ದಾಳೆ. ರಘುವ್ರು ಕೂಡ ಸೇಮ್ ರಿಷಾ ಮತ್ತು ಮಾಳು ಅವ್ರಿಗೆ. ಈ ಜಾನ್ವಿ, ಕಾವ್ಯ ಹಾಗೂ ರಘುವ್ರು 3 ಜನ ರಿಷಾ ಮಾಳುಗೆ ಬೆಳೆದಿದ್ದಾರೆ. ಇನ್ನು ಧನುಷ್ ಅವರು ರಿಷಾ ಹಾಗೆ ಅಶ್ವಿನಿ ಅವ್ರಿಗೆ ಬೆಳೆದಿದ್ದಾರೆ. ರಿಷಾ ಅವರು ಗಿಲ್ಲಿ ಮತ್ತು ಸ್ಪಂದನಾಗಿ ಬೆಳೆದಿದ್ದಾರೆ. ರಿಷಾ ಅವರು ಗಿಲ್ಲಿ, ಅಶ್ವಿನಿ ಮತ್ತು ರಿಷಾ. ಗಿಲ್ಲಿ ಕೂಡ ಅಶ್ವಿನಿ ಮತ್ತು ರಿಷಾಗೆ ಬೆಳೆದಿದ್ದಾರೆ. ಸ್ಪಂದನ ರಿಷಾ ಮತ್ತು ಅಶ್ವಿನಿ. ಸುದಿ ಅವರು ರಕ್ಷಿತಾ ಮತ್ತು ಮಾಳುಗೆ ಬೆಳೆದಿದ್ದಾರೆ. ಮಾಳು ಅವರು ರಿಷಾ ಮತ್ತು ಜಾನ್ವಿ ಅವ್ರಿಗೆ ಬೆಳೆದಿದ್ದಾರೆ. ಚಂದ್ರಪ್ರಭಾ ಅವರು ಕಾವ್ಯ ಗಿಲ್ಲಿಗೆ ಬೆಳೆದ್ಬಿಟ್ಟಿದ್ದಾರೆ. ಗುರು ಯಪ್ಪ ದೇವರೇ, ಇದೇನು ಹಿಂಗಾಗೋಗೋಯ್ತು. ಕಾವ್ಯ ಮತ್ತು ಗಿಲ್ಲಿಗೆ ಬೆಳೆದ್ಬಿಟ್ಟಿದ್ದಾರೆ ಚಂದ್ರಪ್ರಭಾ ಅವರು. ಹೋಗ್ಲಿ ಬಿಡಿ. ಧ್ರುವಂತವರು ಕಾವ್ಯ ಮತ್ತು ಸ್ಪಂದನಾಗಿ ಬೆಳೆದಿದ್ದಾರೆ. ರೀಸನ್ ಏನೋ ಗೊತ್ತಿಲ್ಲ. ಇವರು ರಘುವ್ರಿಗೆ ಧ್ರುವಂತ್ ಅವ್ರಿಗೆ ಗಿಲ್ಲಿಯವ್ರು ಹೇಳ್ತಾ ಇದ್ರು, ನನ್ನ ಜೀವದ ಗೆಳತಿಗೆ ಏನೋ ಮಸಿ ಬೆಳೆದ್ಬಿಟ್ಟಿದ್ಯಾ ನೀನು, ನಿನ್ನ ಅಣ್ಣ ಅಣ್ಣ ಅಂತ ಬಾಯಿ ತುಂಬ ಕರಿತಿದ್ಲು, ನಿನ್ನ ತಂಗಿಗೆ ಹಂಗೆ ಮಾಡಿಬಿಟ್ಟಿದ್ಯಾ ನೀನು ಅಂತ ಎಲ್ಲ ಧ್ರುವಂತ್ ಅವ್ರಿಗೆ ಹೇಳ್ತಾ ಇದ್ರು ಗಿಲ್ಲಿಯವರು. ಹಾಗೆ ಸುರಾಜ್ ರಿಷಾ ಮತ್ತು ಧ್ರುವಂತ್ ಅವ್ರಿಗೆ ಬೆಳೆದಿದ್ದಾರೆ. ಸುರಾಜ್ ಅವರು. ರಾಶಿಕಾ ಅವರು ಮಾಳು ಮತ್ತು ಸ್ಪಂದನಾಗಿ ಬೆಳೆದಿದ್ದಾರೆ. ಬಟ್ ರಾಶಿಕಾಗೆ ಒಬ್ಬರು ಮಸಿ ಬೆಳೆದೇ ಇಲ್ಲ. ಯಪ್ಪ, ರಾಶಿಕಾಗೆ ಯಾರ್ಯಾರಿದ್ದಾರೆ, ಇನ್ನೆಲ್ಲರಿಗೂ ಬೆಳೆದಿದ್ದಾರೆ ಅಂತ ಅಂದ್ಕೊಳ್ತೀನಿ. ಒಟ್ಟಿನಲ್ಲಿ ರಾಶಿಕಾಗೆ ಯಾರೂ ಬೆಳೆದಿಲ್ಲ. ಸುರಾಜ್ಗೂ ಬೆಳೆದಿದ್ದಾರೆ. ಒಟ್ಟಿನಲ್ಲಿ ಜಾಸ್ತಿ ರಿಷಾಗೆ ಮತ್ತು ಅಶ್ವಿನಿ ಅವ್ರಿಗೆ ಹಾಗೆ ಮಾಳು ಅವ್ರಿಗೆ, ಇವ್ರು 3 ಜನಕ್ಕೆ ತುಂಬ ಮಸಿ ಬೆಳೆದಿದ್ದಾರೆ. ಅಶ್ವಿನಿ, ರಿಷಾ ಮತ್ತು ಮಾಳು ಅವ್ರಿಗೆ ಜಾಸ್ತಿ ಮಸಿ ಬೆಳೆದಿರೋದು ಇವ್ರಿಗೆ. ನಿಮ್ಗೇನು ಅನ್ಸುತ್ತೆ ಗೈಸ್? ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಇದು ಬರೀ ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ಇಲ್ಲಿ ವ್ಯಕ್ತಿತ್ವ ಸರಿ ಇಲ್ಲ ಅಂತಲ್ಲ, ಅವ್ರಿಗಿಷ್ಟ ಆಗದಿರೋ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದಿದ್ದಾರೆ. ಬಟ್ ರಾಶಿಕಾಗೆ ಯಾರೂ ಬೆಳೆದೇ ಇಲ್ಲ. ಏನು ಎಸ್ಕೇಪ್ ಆಗಿಬಿಟ್ರೆ, ಎಲ್ಲ ಮರ್ತೇ ಬಿಟ್ರೆ ರಾಶಿಕನ ಅಂತ ಗೊತ್ತಿಲ್ಲ. ಸೊ ನೋಡುವ. ರಿಷಾಗೆ ಏನಕ್ಕೆ ಜಾಸ್ತಿ ಜನ ಮಸಿ ಬೆಳೆದಿರೋದು ಅಂತ ಅಂದರೆ, ರಿಷಾಗೆ ಏನಕ್ಕೆ ಎಲ್ಲರೂ ಜಾಸ್ತಿ ಮಸಿ ಬೆಳೆದಿರೋದು ಅಂದರೆ, ಅವಳು ಬೆಳಗ್ಗೆ ನೀವು ನೋಡಿರ್ಬೋದು ಪ್ರೋಮನ, ಅದರಲ್ಲಿ ರಿಷಾ ಇವ್ರು ಗಿಲ್ಲಿಗೆ ಹೊಡೆದ್ಬಿಟ್ಟಿದ್ದಾಳೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾಳೆ. ಸೊ ಅದಕ್ಕೋಸ್ಕರ ರಿಷಾಗೆ ಜಾಸ್ತಿ ಬೆಳೆದಿದ್ದಾರೆ. ತಪ್ಪೆ ಅದು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ ತಪ್ಪೆ. ಅದು ಹೆಂಗೆ ಮಾಡಿದ್ದಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಕಾವ್ಯರು ಕ್ಲಿಯರಾಗಿ ಹೇಳ್ತಿದ್ದಾರೆ, ಗಿಲ್ಲಿ ಏನು ತಂದು ಬಾತ್ರೂಮಲ್ಲಿ ಬಟ್ಟೆ ಹಾಕಿದ್ರು ಅವ್ರದ್ದು ಅಂತ ಎಲ್ಲ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬೇ ಮಾಡಿಲ್ಲ ನೀವು ಯಾರೂ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೊ ಮಚ್.